ಇಲ್ಲಿಗೆ ಬರೋಕ್ಕೂ ಮುಂಚೆ ಆನ್ಲೈನಲ್ಲೇ ಸೂಪ್ ಆರ್ಡರ್ ಮಾಡಿದೆ. ನಿಮ್ಗೊಂದು ವಿಷಯ ಗೊತ್ತಾ, ಈ ರೆಸ್ಟೋರೆಂಟಲ್ಲಿ ಈ ಸೂಪ್ ಕುಡಿದ್ರೆ ನೀವೆಷ್ಟೇ ಟೆನ್ಷನಲ್ಲಿದ್ರು ಫುಲ್ ಮೂಡ್ ಲೈಟಾಗಿ ಕ್ಯಾರಿ ಆಗುತ್ತೆ ಗೊತ್ತಾ. ಸೂಪ್ ಕುಡಿದ್ರೆ ಟೆನ್ಷನ್ ಕಮ್ಮಿ ಆಗುತ್ತಾ? ರಿಯಲಿ? ಒಂದು ವೇಳೆ ಆಗದೆ ಹೋದ್ರೆ ಅನ್ಕೊಳ್ಳಿ, ಮೆಡಿಕಲ್ ರಿಸರ್ಚ್ ಮೇಲೆ ಕೇಸ್ ಹಾಕ್ಬಿಟ್ಟು. ಜಗತ್ತಲ್ಲಿ ನನ್ ಕೇಳಿರೋ ಸಿಲ್ಲಿಯಸ್ಟ್ ಜೋಕ್ ಇದು. ನನಗೆ ತುಂಬಾ ನರ್ವಸ್ ಆದಾಗ ನಾನು ಈ ತರ ನಾನ್ ಸೆನ್ಸ್ ಮಾತಾಡೋದಕ್ಕೆ ಶುರು ಮಾಡ್ಬಿಡ್ತೀನಿ. ಆಕ್ಚುಲಿ ತುಂಬಾ ಕಾಫಿ ಕುಡಿದ್ರೆ ಹೀಗಾಗುತ್ತಂತೆ. ಇವತ್ತು ಎರಡು ಸೇರಿದೆಯಲ್ಲ, ಅದಕ್ಕೆ ಪ್ಲೀಸ್ ಡೋಂಟ್ ಮೈಂಡ್. ನಿಮ್ಮಂತನ್ನ ನನ್ನ ಲೈಫಲ್ಲಿ ಇದುವರೆಗೂ ನಾನು ನೋಡೇ ಇಲ್ಲ. ಆದ್ರೂ ನನ್ನ ಮೆಡಿಕಲ್ ರಿಸರ್ಚ್ ವರ್ಕ್ ಆಯ್ತು ಅಂತ ಕಾಣುತ್ತೆ. ಸೂಪ್ ಬರೋಕ್ಕೂ ಮುಂಚೆನೆ ನಮ್ಮ ರಾಜ್ಕುಮಾರಿ ನಕ್ಬಿಟ್ರಲ್ಲ, ನಂಗೆ ಅಷ್ಟ ಸಾಕು. ಸರ್, ನಿಮ್ ಸೂಪ್ ರೆಡಿ ಇದೆ. ಇದೇನಾ ನೀವ್ ಹೇಳಿ ಟೆನ್ಷನ್ ಮಾಯ ಮಾಡೋ ಸೂಪು? ಯಾ, ಆಕ್ಚುಲಿ ಈ ಸೂಪ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾ. ಯಾಕೆ? ಇಲ್ಲ ಅಂದ್ರೆ ನೀವು ಇಷ್ಟು ಚೆನ್ನಾಗಿ ನಗ್ತೀರಂತ ನಂಗೆ ಹೇಗೆ ಗೊತ್ತಾಗ್ತಿತ್ತು? ಗೊತ್ತಾಯ್ತಲ್ಲ, ಗುಡ್. ಟೇಬಲ್ ಮೇಲೆ ಫುಡ್ ಬಂದಾದ್ಮೇಲೆ ಗಮನ ಪೂರ್ತಿ ಟೇಬಲ್ ಮೇಲೆ ಇರಬೇಕು, ಬೇರೆ ಯಾವ್ದ್ರ ಮೇಲೂ ಅಲ್ಲ. ಬಿಕಾಸ್ ಯೌವನ ಈ ಸೂಪ್ ತರಾನೆ, ತೀರಾ ನಿಧಾನವಾಗಿ ಹೀರಿದ್ರೆ ಬಿಸಿ ಹಾರಿ ರುಚಿ ಕೆಡುತ್ತೆ, ಕಷ್ಟ ಕುಡಿದ್ರೆ ಬಾಯಿ ಸುಡುತ್ತೆ. ಸೊ ಯಾವಾಗಲೂ ಆರಕ್ಕೆ ಏರದೆ ಮೂರಕ್ಕೆ ಇಳಿದೇ ಇದ್ರೆ ಆರೋಗ್ಯಕ್ಕೆ ಒಳ್ಳೇದು. ಹೌ, ಆನ್ಲೈನಲ್ಲಿ ಎಷ್ಟೆಲ್ಲ ಪಾಠ ಮಾಡ್ಬಿಟ್ರಿ, ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು. ಈಗ ಸೂಪ್ ಕುಡಿಯೋ ಟೈಮ್. ಸಾರಿ, ನಾನು ಇದನ್ನ ಕ್ಲೀನ್ ಮಾಡ್ಕೊಡ್ತೀನಿ. ನಾನು ಬೇಕು ಅಂತ ಮಾಡಲಿಲ್ಲ. ಇಟ್ಸ್ ಓಕೆ, I'll just clean up. ಅಲ್ಲ ರೀ, ನಿಮ್ಗೆ ನೋಡ್ಕೊಂಡು ಕೊಡಕ್ಕಾಗಲ್ವಾ? ಯಾರು ನೋಡ್ಕೊಂಡು ಕೊಡ್ಬೇಕಿತ್ತು? ಬಿಹೇವ್ ಯೋರ್ ಸೆಲ್ಫ್. ಏನ್ರಿ ಇದು? ನೀವು ಅಷ್ಟು ಚೆನ್ನಾಗಿ ನಗ್ತಾ ಇದ್ರೆ ನಾನು ಹೇಗೆ ಕರೆಕ್ಟಾಗಿ ಬಿಹೇವ್ ಮಾಡೋಕ್ಕಾಗುತ್ತೆ? ನಮ್ಮ ಹೃದಯ ಹೊಡ್ಕೊಳ್ಳೋದಿಲ್ವಾ? ಕಣ್ಣದ್ರೆ ನೀವಾ? ಇದೇನ್ ಸರ್ ನಿಮ್ಮ ಅವತಾರ? ಎಲ್ಲ ನಿಮ್ಮ ಸವಾಸ್ ದೋಷ. ಹೀಗಾಗಿದೆ ನಮ್ಮ ಪಾಡು.